ಎಲ್ಲರೂ ಸೇರಿ ಕೂತ್ಕೊಂಡು ಇದನ್ನು ಮಾತಾಡಬೇಕು, ನಾಟ್ ಜಸ್ಟ್ ಲಾ ಮೇಕರ್ಸ್. ನಾವು ಯಾರಿಗಂತ ಹೇಳೋಕ್ಕಾಗುತ್ತೆ? ಯಾರಿಗಾದ್ರೂ ನ್ಯಾಯ ಸಿಕ್ಕಿದೆಯಾ? ಎಲ್ಲ ಹೆಣ್ಮಕ್ಳಿಗೂ ನಡೀತಾ ಇರೋದು ವಿಷಯ ತಾನೇ. ನ್ಯಾಯ ಲೇಟಾಗಿ ಸಿಕ್ಕಿದ್ರು ಕರೆಕ್ಟಾಗಿ ಸಿಗಬೇಕು ಅನ್ನೋ ನಂದು ಅಭಿಪ್ರಾಯ. ಯಾರಿಗೆ ಹೇಳೋದು? ಯಾರು ಕೇರ್ ಮಾಡ್ತಾರೆ? ಯಾರೂ ಕೇರ್ ಮಾಡಲ್ಲ. ನಮ್ಮ ದೇಶದಲ್ಲಿ ದುಡ್ಡಿಗಿರೋ ಬೆಲೆ ಒಂದು ಹೆಣ್ಮಗ್ಳಿಗೆ ಬೆಲೆ ಇಲ್ಲ. ಅಂದರೆ MD ಸಮೀರ್ ಅವರು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರಲ್ಲ, ಅದನ್ನು ನ್ಯೂಸಲ್ಲೂ ಒಂದ್ಸಲ ತೋರಿಸ್ಬೇಕು ಅಲ್ವಾ? ಹಾಗಲ್ಲ, ನಮ್ಮ ಸರ್ಕಾರನೇ ಸರಿ ಇಲ್ಲ ಅಂದಮೇಲೆ ನಾವು ಹೇಳಿ ಏನು ಪ್ರಯೋಜನ ಆಗ್ತೈತೆ ಹೇಳಿ? ನೋಡಿದ್ರೆ ಈಗ ಹುಡುಗಿಗೂ ನಾವು ಒಂದು ಹುಡುಗಿ ಇದ್ದರಿಂದ ನಮಗೂ ಸ್ವಲ್ಪ ಭಯ ಆಗ್ತಿದೆ. ಹೌದೌದು, ಅದಿದ್ದೇ ದುಡ್ಡಿರೋರು ಏನು ಬೇಕಾದರೂ ಮಾಡಿ ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ಬಡವರು ಅವ್ರ ಹತ್ರ ದುಡ್ಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಕೇಳ್ತಾ ಇರೋದು ಕಾಸು ದುಡ್ಡು ಏನಿಲ್ಲ, ಅವಳ ಮಗಳಿಗೆ ಜಸ್ಟಿಸ್ ಬೇಕಂತಾನೆ ಅವರು ಕೇಳ್ತಾರೆ. ಅದು ನಾವು ಕೊಡಬೇಕು. ಸಿಟಿಸನ್ಸು ಕೂತ್ಕೊಂಡು ಮಾತಾಡಬೇಕು ಇದ್ರ ಬಗ್ಗೆ. ಯಾವಾಗ ಸಿಟಿಸನ್ಸಿಗೆ ಆ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಆವಾಗಲೇ ಆ ರೂಲು ಫಾಲೋ ಆಗುತ್ತೆ. ಸೋಷಲ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂದರೆ ಎಲ್ಲಿಂದ ರೂಲ್ ಫಾಲೋ ಆಗುತ್ತೆ? ಸೊ ರೂಲ್ ಬುಕ್ಕಲ್ಲಿರುತ್ತೆ, ಇಲ್ಲ ಕೋರ್ಟಲ್ಲಿರುತ್ತೆ, ಇದರಲ್ಲಿರುತ್ತೆ. ಬಟ್ ಫಾಲೋ ಮಾಡೋಕ್ಕೆ ಯಾರೂ ಇಲ್ಲ ಅಂದರೆ ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಆ ಫಾಲೋಯಿಂಗ್ ಮಾಡೋದಕ್ಕೆ ನಾವು ಪಬ್ಲಿಕ್ಕಿಗೆ ಇದು ಹೇಳಬೇಕು. ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಅಫ್ಕೋರ್ಸ್ ನಾವು ಒಂದು ಒಳ್ಳೆ ಸೊಸೈಟಿ ಆಗ್ಬೋದು. ಸೊ ಬೀಟ್ ಎನಿಬಡಿ, ಬೀಟ್ ವಿಮೆನ್ ಆರ್ ಹುಡುಗಿರಾದರೂ ಇರ್ಬೋದು, ಹುಡುಗರಾದ್ರೂ ಇರ್ಬೋದು, ಎಲ್ಲರೂ ಫಾಲೋ ಮಾಡಬೇಕು. ಅದನ್ನು ಕರೆಕ್ಟಾಗಿ ನಿಯತ್ತಾಗಿ ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಅಫ್ಕೋರ್ಸ್ ಅದು ರೂಲ್ಸ್. ನ್ಯಾಯ ಲೇಟಾಗಿ ಸಿಕ್ಕಿದ್ರು ಕರೆಕ್ಟಾಗಿ ಸಿಗಬೇಕು ಅನ್ನೋ ನಂದು ಅಭಿಪ್ರಾಯ. ಸೊ ಎಲ್ಲಿ ನ್ಯಾಯ ಸಿಗಬೇಕು ಅಲ್ಲಿಗೆ ನ್ಯಾಯ ಸಿಗಬೇಕು. ಇಲ್ಲಿ ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ನಮಗೆ ಮೀಡಿಯಾದಲ್ಲಿ ಗೊತ್ತಾಗಿದೆ ಅವ್ರಿಗೆ ಈ ಥರ ಆಗಿದೆ ಅಂತ. ಬಟ್ ಅದ್ರ ಹಿಂದೆ ಯಾರಿದ್ದಾರೆ, ಅದ್ರ ಮುಂದೆ ಯಾರಿದ್ದಾರೆ, ಅದ್ರ ಮಿಡಲ್ ಮ್ಯಾನ್ ಯಾರಿದ್ದಾರೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ನೋಡಿಕೊಂಡು ಗೌರ್ಮೆಂಟ್ ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್. ನಾವು ಯಾರಿಗಂತ ಹೇಳೋಕ್ಕಾಗುತ್ತೆ? ಯಾರಿಗಾದ್ರೂ ನ್ಯಾಯ ಸಿಕ್ಕಿದೆಯಾ? ಎಲ್ಲ ಹೆಣ್ಮಕ್ಳಿಗೂ ನಡೀತಾ ಇರೋದು ವಿಷಯ ತಾನೇ. ನಡೀತಾ ಇದೆ, ಪ್ರತಿನಿತ್ಯ TV ನೋಡ್ತೀವಿ, ಪೇಪರ್ ನೋಡ್ತೀವಿ, ನಡೀತಾ ಇದೆ. ಯಾರಿಗಾದರೂ ಒಬ್ರಿಗಾದ್ರೂ ಸರಿಯಾಗಿ ನ್ಯಾಯ ಸಿಕ್ಕಿದೆಯಾ? ಒಬ್ರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ ಸಿಗ್ತಾ ಇಲ್ಲ. ಏನು ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡಿದರೂ ಪ್ರಯೋಜನ ಆಗ್ತಾ ಇಲ್ಲ. ಯಾರಿಗೆ ಹೇಳೋದು? ಯಾರು ಕೇರ್ ಮಾಡ್ತಾರೆ? ಯಾರೂ ಕೇರ್ ಮಾಡಲ್ಲ. ಮಧ್ಯಮ ವರ್ಗದವ್ರು ಹೇಳಿದರೆ ಇನ್ನೂ ಕೇರೇ ಇಲ್ಲ. ಎಲ್ರಿಗೂ ತೊಂದರೆ ಇದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅದೇ ತಾನೇ ನಡೀತಾ ಇದೆ, ಎಲ್ಲರಿಗೂ ಅದೇ ನಡೀತಾ ಇರೋದು. ಯಾರಿಗೂ ಏನು ಸರಿಯಾಗಿ ನಡೀತಾ ಇಲ್ಲ. ಯಾರು ಹೇಳಿದ್ರು ಏನು ಕೇರ್ ಮಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ ಹೇಳಿ? ಯಾರಿಗೆ ಹೇಳೋದು? ಯಾರ ಹತ್ರ ಕೇಳೋದು? ಸೌಜನ್ಯ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನು ಹೇಳೋಕ್ಕಾಗ್ತಾ ಇಲ್ಲ, ಯಾರಿಗೂ ಏನು ಹೇಳೋಕ್ಕಾಗ್ತಾ ಇಲ್ಲ. ಪ್ರಕರಣ ನೋಡಿದಾಗ ಏನು ಅನಿಸುತ್ತೆ? ಮನ್ಸಿಗೆ ತುಂಬ ನೋವಾಯಿತು. ನೋವಾಗಿರೋದ್ರಿಂದ ಯಾರ ಹತ್ರ ನ್ಯಾಯ ಸಿಗುತ್ತೋ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯಕ್ಕೆ ಓಡಾಡ್ತಾ ಇದ್ದಾರೆ. ಅಂದರೆ ಈಗ ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಅಂತ ಅನ್ಸುತ್ತೆ? ಹೇಗಿದೆ ಅಂತ ನಾವು ಹೇಳೋಕ್ಕಾಗುತ್ತೆ? ಹೇಳೋಕ್ಕಾಗ್ತಾ ಇಲ್ಲ. ಸೇಫ್ಟಿ ಇದೆಯೋ ಇಲ್ಲೋ ಪ್ರತಿನಿತ್ಯ ನೋಡ್ತಾ ಇದ್ದೀರಲ್ಲ, ನಿಮಗೂ ಚಾನಲ್ ಅವ್ರಿಗೆ ಗೊತ್ತಿರುತ್ತಲ್ಲ. ನಾವು ಹೇಳೋಕ್ಕಿಂತ ನಮಗಿಂತ ಮುಂಚೆ ಗೊತ್ತಿರುತ್ತೆ. ಆದ್ದರಿಂದ ನಾವು ಇದ್ರ ಬಗ್ಗೆ ಯಾರ ಹತ್ರ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ನಮಗಿಂತ ಮುಂಚೆ ನಿಮಗೆ ವಿಷಯ ಬಂದಿರುತ್ತೆ, ನಿಮಗೆಲ್ಲ ವಿಷಯ ಗೊತ್ತಿರುತ್ತೆ. ಪ್ರಜೆಗಳು, ವ್ಯಕ್ತಿಗಳು ಹೇಳಿದರೂ ಕೂಡ ಏನು ಕೇರ್ ಇಲ್ಲ. ಬಿಡಿ, ಆಗ್ತಾ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ. ಕ್ಲಿಯರ್ ಆಗಿದ್ರೆ ಯಾಕೆ ನೀವೆಲ್ಲ ಬರಬೇಕಾಗಿತ್ತು ಇಲ್ಲಿ? ಎಲ್ಲರಿಗೂ ನ್ಯಾಯ ಸಿಗಿದ್ರೆ ಯಾಕೆ ಬರ್ತಾರೆ? ಸಿಕ್ಕಿಲ್ಲ, ಓಡಾಡ್ತಾ ಇದ್ದಾರೆ ಅಲ್ವಾ? ಇದು ನಿಜ ತಾನೇ? ಆದ್ದರಿಂದ ಈಗೇನು ನಮ್ಮದು ನಾವು ನೋಡ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಯಾರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ, ಅದಕ್ಕೆ ನಾವು ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ ಅನಿಸ್ಬಿಟ್ಟಿದೆ. ಇವಾಗ ನೀವು ಕೇಳಿದ್ರು ಕೂಡ ನಮ್ಗೆ ಉತ್ತರ ಕೊಡೋಕ್ಕೂ ಇಷ್ಟ ಆಗಲ್ಲ ಅಲ್ವಾ? ಇಷ್ಟ ಆಗಲ್ಲ. ಯಾಕೆ ಹೇಳಿ? ಪ್ರಯೋಜನ ಇಲ್ಲ, ಇಷ್ಟ ಇಲ್ಲ. ಪ್ರಯೋಜನ ಆಗಂಗಿದ್ರೆ ನಾವು ಹೇಳ್ಬೋದಾಗಿತ್ತು ಅಲ್ವಾ? ಪ್ರಯೋಜನ ಆಗಿದ್ದರೆ ಹೇಳಿ, ನಾವೇನೋ ಒಂದು ಮಾಡ್ಬೋದಾಗಿತ್ತು. ಪ್ರಯೋಜನ ಇಲ್ಲ, ಹೇಳಿ ಪ್ರಯೋಜನ. ನಾವು ಹೇಗೆ ಹೇಳೋಕ್ಕಾಗುತ್ತೆ ಸರ್? ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಹೇಳಿದ್ರು ಕೂಡ ನಾನು ಹೇಳ್ತಾ ಇದ್ದೀನಲ್ಲ, ಏನು ಪ್ರಯೋಜನ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಬೆಲೆ ಏರಿದೆ. ಯಾರಾದರೂ ಏನಾದರೂ ಕಡಿಮೆ ಮಾಡಿದ್ದಾರಾ? ಮಧ್ಯಮದವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಶ್ರೀಮಂತರು ಬಿಡಿ, ಮಧ್ಯಮದವ್ರಿಗೆ, ಬಡ ಜನರಿಗೆ ಹೇಗಿರುತ್ತೆ? ಎಲ್ಲರಿಗೂ ಕಷ್ಟ ಇದೆ. ಕಷ್ಟದಲ್ಲಿ ಏನು ತೊಗೊಳ್ತಾ ಇಲ್ಲ. ಹೇಗೆ ನಡೀತಾ ಇದ್ದೀವಿ ಹಾಗೆ ನಾವು ನಡಿಬೇಕು. ಎಲ್ರಿಗೂ ಅದಂಗೆ ನಮಗೊಂದು ನಾವು ಸುಮ್ಮನೆ ಇದ್ದೀವಿ ಅಲ್ವಾ? ಏನಾದರೂ ಆಗಂಗಿದ್ದ ಪ್ರಯೋಜನ ಮಾತಾಡಿ ಹೇಳ್ಬೋದು. ಎಲ್ಲರೂ ಕೇಳೋದು ಒಂದೇ ಅಲ್ವಾ? ಎಲ್ರಿಗೂ ಕಷ್ಟ ಇದೆ ಅಂತಲೇ ಕೇಳೋದು. ಯಾರು ಚೆನ್ನಾಗಿದ್ದಾರೆ ಈಗ ಹೇಳಿ? ಯಾವ ವ್ಯಕ್ತಿ ಚೆನ್ನಾಗಿದ್ದಾರೆ? ಶ್ರೀಮಂತರು ಹೇಗಾದರೂ ಮಾಡ್ಬೋದು. ಮಧ್ಯಮ ವರ್ಗರು ಯಾರ ಹತ್ರ ಹೋಗಿ ಹೇಳಬೇಕು? ಅವರು ಯಾರ ಹತ್ರ ಹೇಳೋಕ್ಕಾಗಲ್ಲ.
ನಮ್ಮ ದೇಶದಲ್ಲಿ ದುಡ್ಡಿಗಿರೋ ಬೆಲೆ ಒಂದು ಹೆಣ್ಮಗ್ಳಿಗೆ ಬೆಲೆ ಇಲ್ಲ. ಅದನ್ನು ನಾವು ಫಸ್ಟು ಬರೆಸ್ಕೊಬೇಕು ನಮ್ಮ ಇದರಲ್ಲಿ. ಹಂಗಾಗಿ ಏನು ಮಾಡೋದಕ್ಕಾಗಲ್ಲ. ನಮ್ಮ ಸರ್ಕಾರನೇ ಸರಿ ಇಲ್ಲ ಅಂದಮೇಲೆ ನಾವು ಹೇಳಿ ಏನು ಪ್ರಯೋಜನ ಆಗ್ತೈತೆ ಹೇಳಿ. ಅವ್ರಿಗೆ ಏನೋ ಇಲ್ಲ, ಈಗಿನ ಸಮಯ ಬಂದು ಯಾರು ಆಚೆ ಹೋಗೋಕೆ ಅಷ್ಟೊಂದು ಫ್ರೀಡಮ್ ಇಲ್ಲ. ಇಷ್ಟು ನಮಗೆ ಫೆಸಿಲಿಟೀಸ್ ಬಂದು ಟೆಕ್ನಾಲಜಿ ಬಂದರೂ ಗರ್ಲ್ಸ್ಗೆ ಸೇಫ್ಟಿ ಅನ್ನೋದು ಇಲ್ಲದೆ ಇದೆ ಈ ದೇಶದಲ್ಲಿ. ಮೇಯ್ನಾಗಿ ನೋಡಿದ್ರೆ ಈಗ ಹುಡುಗಿಗೋ ನಾವು ಒಂದು ಹುಡುಗಿ ಇದ್ದರಿಂದ ನಮಗೂ ಸ್ವಲ್ಪ ಭಯ ಆಗ್ತಿದೆ. ಸ್ವಲ್ಪ ಆ ಹುಡುಗಿಗೋ ಅವ್ರ ಫ್ಯಾಮ್ಲಿಗೋ ಸ್ವಲ್ಪ ಇದು ಬೇಕು, ನಮಗೆ ಜಸ್ಟಿಸ್ ಬೇಕು. ಅವಳು ಆಗಿರೋ ಡೆತ್ ಬಂದು ಎಲ್ರಿಗೆ ಒಂದು ಎಕ್ಸಾಂಪಲ್ ಆಗಿರಬೇಕು. ಅವರಿಗೆ ಹಂಗೆ ಮಾಡಿರೋರಿಗೆ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಪನಿಷ್ಮೆಂಟ್ಸ್ ಕೊಡಬೇಕು. ಎಷ್ಟೇ ಅದು ಕಷ್ಟವಾಗಿರಲಿ ಅದು ಬೇಕು. ಯಾಕಂದರೆ ಹುಟ್ಟಿಸೋರಿಗೆ ಹೆಂಗಿತ್ತು ಗೊತ್ತಾಗಬೇಕಲ್ವಾ. ಹೌದೌದು, ಅದಿದ್ದೇ ದುಡ್ಡಿರೋರು ಏನು ಬೇಕಾದರೂ ಮಾಡಿ ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ಬಡವರು ಅವ್ರ ಹತ್ರ ದುಡ್ಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಜನಗಳೇ ಏನಾದರೂ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ದುಡ್ಡಿರೋರಾದರೆ ದುಡ್ಡನ್ನ ಕೊಟ್ಬಿಟ್ಟು ಏನೋ ಮಾಡಿಸ್ಕೊಂಡ್ಬಿಡ್ತಾರೆ. ಆದರೆ ಬಡವ್ರಿಗೆ ಏನು ಮಾಡ್ತಾರೆ, ನಾವೆಲ್ಲ ಜನ ಸೇರಿಕೊಂಡು ಏನಾದರೂ ಅವರಿಗೆ ಹೆಲ್ಪ್ ಮಾಡಿರೇ ಅದು ಆಗುತ್ತೆ. ಬಿಟ್ಟರೆ ಅವ್ರ ಹತ್ರ ದುಡ್ಡಿಲ್ಲ, ದುಡ್ಡು ಕೊಟ್ಟು ಏನು ಮಾಡಿಸೋದಕ್ಕಾಗಲ್ಲ. ಹಂಗಾಗಿ ನಮ್ಮ ದೇಶದಲ್ಲಿ ದುಡ್ಡಿಗಿರೋಷ್ಟು ಬೆಲೆ ಇನ್ನೊಂದು ಯಾವ ಹೆಣ್ಮಕ್ಳಿಗೂ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ. ಅವರು ಈಗ ಕೇಳ್ತಾ ಇರೋದು ಕಾಸು ದುಡ್ಡು ಏನಿಲ್ಲ, ಅವಳ ಮಗಳಿಗೆ ಜಸ್ಟಿಸ್ ಬೇಕಂತಾನೆ ಅವರು ಕೇಳ್ತಾರೆ. ಅದು ನಾವು ಕೊಡಬೇಕು. ಕೊಟ್ರೇ ನಮಗೂ ನಾವು ವಿಮೆನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಇರುತ್ತೆ. ಆವಾಗಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರಿಗೆ ಜಸ್ಟಿಸ್ ಸಿಗಬೇಕು ಆ್ಯಕ್ಚುಲಿ. ಅಂದರೆ MD ಸಮೀರ್ ಅವರು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರಲ್ಲ, ಅದನ್ನು ನ್ಯೂಸಲ್ಲೂ ಒಂದು ಸಲ ತೋರಿಸ್ಬೇಕು ಅಲ್ವಾ. ಆದರೆ ಅವ್ರು ತೋರಿಸ್ತಾ ಇಲ್ಲ. ಎಲ್ಲಿ ಅಂದರೆ ಗೌರ್ಮೆಂಟ್ ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇಲ್ಲ. ಬಟ್ ಅವ್ರು ತೋರಿಸ್ಬೇಕು ಅನ್ನೋದು ಅದು ವೀಡಿಯೋನ ನ್ಯೂಸಲ್ಲಿ ಹಾಕ್ಬಿಟ್ಟು ಅವಳಿಗೆ ಜಸ್ಟಿಸ್ ಸಿಗಲಿ. ಜಾಸ್ತಿ ವರ್ಷ ಆಯಿತು, ಸೊ ಇವಾಗ ಓಪನ್ ಆಗಿದೆ, ಮತ್ತು ಅವಳಿಗೆ ಜಸ್ಟಿಸ್ ಸಿಗಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಗರ್ಲ್ಸ್ ತುಂಬ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಜಾಸ್ತಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.